ಎಸ್, ಸಹಜವಾಗಿ ಅಂದರೆ ನಿಮ್ಮ ಒರಟುತನದ ಒಂದು ತೋರಿಕೆ ಏನಿದೆಯೋ ಅದೇ ನಿಮಗೆಲ್ಲ ಡ್ರಾಬ್ಯಾಕ್ ಆಯ್ತಾ. ಸಹಜವಾಗಿ ಈಗ ಒಂದು ಇದಕ್ಕಿದ್ದಂಗೆ ಹೆಸರು ಬಂದಾಗ ಎಲ್ಲೋ ಒಂದಿಷ್ಟು ನಮ್ಮ ಕಂಟ್ರೋಲಲ್ಲಿ ನಾವು ಇರಲ್ವಾ ಅನ್ನೋವಂಥ ಘಟನಾವಳಿಗಳು ಸಾಕಷ್ಟು ನಡೆದಿರ್ತವೆ. ಕಿಟ್ಟಿ ಅವರೇ, ಈಗ ನೀವು ಕೂಡ ನೋಡಿರ್ತೀರಿ. ಈಗ ನಿಮ್ಮ ಸ್ನೇಹಿತರದೇ ಇತ್ತೀಚೆಗೆ ಕೂಡ ಒಂದಂಥದ್ದು ಘಟನೆ ಆಯಿತು. ಅಂದರೆ ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬರೋವಂಥದ್ದು ರಜತ್ ಅವರು ನಿಮ್ಮ ಸಿನಿಮಾಗೂ ಕೂಡ ಬಂದರು, ಸಾಥ್ ನೀಡಿದ್ರು. ಹೆಂಗೆ ನಿಮಗೆ ಸ್ನೇಹಿತರ ಸಾಥ್ ಇದೆ ಅವರ ಈ ಎಲ್ಲ ಬೆಳವಣಿಗೆಗಳು? ಎಸ್, ಅದೇನೆ ಸರ್, ರಜಾತ್ ಎಲ್ಲ ಅವಾಗಿಂದನೂ ಫ್ರೆಂಡ್. ಯಾಕೆಂದ್ರೆ ರಿಯಾಲಿಟಿ ಶೋಗಳು ಮಾಡ್ಬೇಕಾದ್ರೆ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಆಗಿದ್ದರು. ಬಸವೇಶ್ವರನಗರದಲ್ಲಿದ್ದಾಗ, ಈಗ ನಾಗರಬೈಲ್ ಬಂದಾಗಲೂ ಫ್ರೆಂಡ್ಸು. ಅಂದರೆ ಒಳ್ಳೆ ಮನುಷ್ಯನೇ. ಯಾವತ್ತು ಅನ್ಫಾರ್ಚುನೇಟ್ಲಿ ಅದೇನೋ ಮಾಡ್ಕೊಂಡು ಏನೇನೋ ಮಾಡಿದ್ದಾರೆ. ಪಾಪ ಆ ಥರ ಏನು ಕೆಟ್ಟ ಹುಡುಗ ಏನೋ ಅಲ್ಲ ಅವನು. ಒಳ್ಳೇದಾಗಬೇಕಷ್ಟೇ. ಅದೇ ರಿಯಾಲಿಟಿ ಶೋ ಮಾಡಿದವ್ರಿಗೆಲ್ಲ ಏನಾದರೂ ನನ್ನ ಪ್ರಾಬ್ಲಮ್ ಆಗ್ತಿರುತ್ತೆ ಸರ್. ಒಬ್ಬರಲ್ಲ, ನಾನು ನೋಡ್ತಾನೆ ಇದ್ದೀನಿ. ನಾನು ಶೋಗೆ ಬರೋಕ್ಕೆ ಮುಂಚೆಯಿಂದನು ಈ ರಿಯಾಲಿಟಿ ಶೋ ಅಂದರೆ ಸರ್ ಅದೊಂಥರ ಕಿಕ್ಕು ಸರ್. ಅದಕ್ಕೂ ಒಳಗಡೆ ಹೋಗೋಕ್ಕೆ ಕಾಯ್ತಿರ್ತಾರೆ. ಈಗ ಎಂಟರ್ಟೈನ್ಮೆಂಟ್. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್ ಚಾನಲ್ಲು ರಿಯಾಲಿಟಿ ಶೋ ಅಂದರೆ ಜನಕ್ಕೆ ಏನೋ ಒಂಥರ ಕರೆಯೋದು. ಈಗ ಸಿನಿಮಾ ನೋಡ್ತಾರೆ, ಬಿಡ್ತಾರೆ, ಟಿ ವಿ ಮುಂದೆ 24 hours ಕೂತಿರ್ತಾರೆ. ಈಗ ಬಿಗ್ ಬಾಸ್ ಶೋ ಬಂದರೆ ಸಾಕು, ಅಲ್ಲಾಡೋದೇ ಇಲ್ಲ. ಈಗ ಒಳ್ಳೊಳ್ಳೆ ಶೋಗಳು ಮತ್ತೆ ಸರ್, ಅವಾಗ ನಾವು ಮಾಡೋ ಟೈಮಲ್ಲೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಶೋ ಬರ್ತಿದೆ ಸರ್. ಅದಕ್ಕೆ ರಿಯಾಲಿಟಿ ಶೋ ತುಂಬ ಇಷ್ಟಪಡ್ತಾರೆ. ಅಲ್ಲಿ ಹೋಗಿದ್ದು ಬಂದವ್ರಿಗೆಲ್ಲ ಪ್ರತಿಯೊಬ್ಬರಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗೇ ಆಗ್ತಿರುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ನನ್ನ ಲೈಫಲ್ಲೂ ಆಗಿದೆ ಸರ್. ಯಾರಿಗಂತ ಬೇರೆಯವ್ರಿಗೆ ಅಂತ ಹೇಳೋಕ್ಕಲ್ಲ, ನನ್ನ ಲೈಫಲ್ಲೂ ಆಗಿದೆ. ಅದನ್ನ ನಾನು ತಿದ್ದಿ ಬುದ್ಧಿ ನಡೀತಾ ಇದ್ದೀನಿ. ನಾನು ಹೇಳೋದಷ್ಟೇ, ಕರ್ನಾಟಕ ಜನಕ್ಕೆ ಯಾವತ್ತೂ ಏನಾದ್ರು ಒಂದು ತಪ್ಪಾದಾಗ ದಯವಿಟ್ಟು ಕ್ಷಮಿಸಬೇಕು. ಅದನ್ನ ನಾವು ಯಾವತ್ತೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ದುಡ್ಡು ಕಾಸು ಕೋಟಿ ನಮ್ಮ ಅಪ್ಪ ನಮ್ಮ ಸಂಪಾದನೆ ಮಾಡಿ ಇಟ್ಟಿಲ್ಲ. ಇರೋದಲ್ಲಿ ಬದುಕ್ತಿರ್ತೀವಿ. ಏನೋ ಅನ್ಫಾರ್ಚುನೇಟ್ಲಿ ಆದಾಗ ನಾವು ತದ್ದಿ ನಡೀತಿದ್ದೀನಿ ಸರ್, ಅಷ್ಟೇ. ನಾನು ಬೇಕಂತ ಯಾವತ್ತೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾವುದೋ ಅದೇ ನಾನು ಹೇಳಿದ್ನಲ್ಲ ಅವಾಗಲೇ, ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಟ್ಟಿರುತ್ತೆ ಅಷ್ಟೇ. ಅದು ಯಾವುದು ರಿಯಲ್ ಅಲ್ಲ, ಅನ್ಫಾರ್ಚುನೇಟ್ಲಿ ಆಗಿರೋದಷ್ಟೇ. ಎಸ್, ಈಗ ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ಒಂದಿಷ್ಟು ಸಿನಿಮಾಗಳ ಅವಕಾಶ ಸಿಗುತ್ತೆ, ಬೇಗ ಏನೋ ಒಂದಿಷ್ಟು ಪ್ಲಾಟ್ಫಾರ್ಮ್ಗೆ ಸಿಗುತ್ತೆ. ಕಿಟ್ಟಿ ಅವರು ಹೆಚ್ಚು ಕಮ್ಮಿ ತುಂಬ ವರ್ಷಗಳಾಯ್ತು, ಅಂದರೆ 3ನೇ ಸೀಸನು 4ನೇ ಸೀಸನು ನೀವು ಬಿಗ್ ಬಾಸ್ ಹೋಗಿ ಬಂದಿರೋಂಥದ್ದು. ಅದಾದ ನಂತರನೂ ಕೂಡ ಒಂದು ಸಿನಿಮಾ ಮಾಡೋಕ್ಕೆ ಇಷ್ಟು ದಿನ ಆಯಿತು, ಏನಾಯಿತು ಅಂತ? ಇಲ್ಲ ಸರ್, ಬಿಗ್ ಬಾಸ್ ಆದಮೇಲೆ ನಂದು ಕಾಂಟ್ರವರ್ಸಿ ಆಗಿದೆ ಸರ್. ಅದಾದಮೇಲೆ ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡೆ, ನನಗೂ ಬೇಜಾರಾಗೋಯ್ತು. ಅದಾದಮೇಲೆ ತುಂಬ ಜನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಬರೀ ಕಥೆನೇ ಹೇಳಿ ಎಲ್ಲ ಇದು ಮಾಡಿಬಿಟ್ರು, ಮಾಡೋಕ್ಕಾಗಿಲ್ಲ. ಇವಾಗ ಅದಾದಮೇಲೆ ನಾನು ಸ್ವಲ್ಪ 3 ದಿನ ಸಿಕ್ಕಿದ್ಮೇಲೆ 3 ದಿನ ನನಗೆ ಅವಾಗಿಂದನೂ ಒಳ್ಳೆ ಫ್ರೆಂಡೇ ನಮಗೆ. ನಾನು ಇಂಡಿಯಾನೇ ಯಾವಾಗ ಎತ್ಕೊಬಂದೆ, ಗಾಂಧಿನಗರದಿಂದನೂ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆಲೇ ಇದ್ದೆ. ಸಿನಿಮಾ ಮಾಡ್ತೀನಿ ಅಂತ ಹೇಳಿದರು ಅವರು. ಸ್ವಲ್ಪ ನಾನು ಹೇಳಿದೆ ಸರ್, ಕಷ್ಟಪಟ್ಟು ಹೋರಾಟಗಾರರು ಯಾರು ಕೋಟಿಯಾಗಿ ದುಡ್ಡು ಮಾಡಲ್ಲ. ಇವತ್ತು ಅವಯಪ್ಪ ಮುಂದೆ ಬಂದು ಸುನಾಮಿ ಕಿಟ್ಟಿರೋ ಟ್ಯಾಲೆಂಟ್ಗೆ ಬೆಳೆಸಲೇಬೇಕು, ಮಾಡಲೇಬೇಕು ಅಂತ ಕೋರ ಸಿನಿಮಾ ಮಾಡ್ಕೊಂಡು ಅದು ಒಂದು 2 years ತಗೋತು ಸರ್ ಟೈಮು. ಯಾಕೆಂದರೆ ಅಷ್ಟು ಒಂದು ಒಳ್ಳೆ ಬಜೆಟಲ್ಲಿ ಮಾಡಿದ್ದೀವಿ. ಟ್ರೈಲರು ಸಾಂಗ್ ಎಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗಿದೆ. ಸಕ್ಕ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಪಾಪ. 3 ತರಣ ಹಾಕಿರೋ ದುಡ್ಡು ಬರಬೇಕು. ನಾನು ಅಂದ್ಕೊಂಡಿರೋ ಕನಸು ನೀರಿರಬೇಕಂದ್ರೆ ಕೋರಯಿಂದನೇ ಸರ್. ಸಖತ್ತಾಗಿ ಬಂದಿದೆ ಸಿನಿಮಾ, ನೋಡಬೇಕು. ಮತ್ತು ನೀವು ತುಂಬ ಇಷ್ಟಪಡ್ತೀರಾ. ಅದರಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ಡೈರೆಕ್ಟ್ರು ವರಟಶ್ರೀ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಮಟಣ ಆಗಿರ್ಬೋದು, ಮುನಿಯವ್ರು ಇರ್ಬೋದು, ಇಡೀ ಟೀಮ್ ಎಲ್ಲ ಏನೇನಿದ್ದಾರೆ ಎಲ್ಲ, ಚೆಲ್ವಣ್ಣ ಕೋ ಪ್ರೊಡ್ಯೂಸರ್ ಅವರು ಅಣ್ಣ ಆಗಿರ್ಬೋದು, ಎಲ್ಲ ತುಂಬ ನಮ್ಗೆ ಕಷ್ಟಪಟ್ಟು ಸಹ ಹಾಕಿದ್ದಾರೆ. ಒಂದು ಕುಟುಂಬವಾಗಿ ಬೆಳೆದಿದ್ದೀವಿ. ಬಟ್ ಆ ಟೈಮ್ ಏನಕ್ಕೆ ಗ್ಯಾಪ್ ತೊಗೊಂಡೆ ಅಂದರೆ ಅದೇ ಈ ಥರ ಆದಾಗ ಲೈಫಲ್ಲಿ ಒಂಥರ ಬೇಜಾರಾಗ್ಬಿಡುತ್ತೆ. ತಿರ್ಗಾ ನಾವು ತರಕಾರಿ ಮಾಡ್ಕೊಂಡಿದ್ರೆ ಬೆಸ್ಟಪ್ಪ ಅನ್ಸ್ಬಿಡುತ್ತೆ. ಏನೋ ಮಾಡ್ಕೊಂಡು ಇದ್ದಾಗ ಮುಂದೆ ಕರ್ಕೊಂಡು ಬಿಡ್ತಾರೆ, ಲಾಸ್ಟಲ್ಲಿ ಕೈ ಬಿಟ್ಬಿಡ್ತಾರೆ. ಆ ಕ್ಯಾರೆಕ್ಟರ್ಗೆ 3 ದಿನ ಸೇರಿಲ್ಲ. ಮಾಡೇ ಮಾಡ್ತೀನಿ, ಆಟ ತಟ್ಟು ಮಾಡೇ ಮಾಡ್ತೀನಿ ಅಂತೇಳಿ ಸಿನಿಮಾ ಮಾಡಿ ಕೋರನ್ ಈ ಲೆವೆಲ್ ತಂದಿದ್ದಾರೆ. ಇದು 18ನೇ ತಾರೀಕು ರಿಲೀಸು ಆಗ್ತಿದೆ ಸರ್.